ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 42ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮನು ಸೀತಾ ಲಕ್ಷ್ಮಣರೊಡಗೂಡಿ ಕೊನೆಗೂ ವನವಾಸಕ್ಕೆ ಹೊರಟೇ ಹೋದನು. ಇತ್ತ ದಶರಥ ಕೌಸಲ್ಯೆಯೂ ಸೇರಿದಂತೆ ಅಂತಃಪುರದ ಎಲ್ಲ ಸ್ತ್ರೀಯರು ದುಃಖದಲ್ಲಿ ಮುಳುಗಿದ್ದಾರೆ. ಆ ಅಂತಃಪುರದವರೇನು, ಇಡೀ ಅಯೋಧ್ಯ ರಾಜವೇ, ಕೋಸಲ ದೇಶವೇ ದುಃಖದಲ್ಲಿ ಮುಳುಗಿ ಹೋಗಿದೆ. ಆ ದುಃಖ ಎಷ್ಟು ತೀವ್ರತರವಾಗಿತ್ತೆಂದರೆ ಇಡೀ ಜಗತ್ತೇ, ಸಮಸ್ತ ಬ್ರಹ್ಮಾಂಡವೇ ದುಃಖಿಸುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಯಾವತ್ತು ನಿರ್ಯತಸ್ತಸ್ಯ ರಜೋ ರೂಪಮದೃಶ್ಯತ ನೈವೇಕ್ಷ್ವಾಕುವರಸ್ತಾವತ್ ಸಂಜಹಾರಾತ್ಮಚಕ್ಷುಷಿ. ವನದ ಕಡೆಗೆ ಹೋಗುತ್ತಿರುವ ಶ್ರೀರಾಮನ ರಥದ ಧೂಳು ಕಂಡು ಬರುವ ತನಕ ಇಕ್ಷ್ವಾಕು ವಂಶದ ಸ್ವಾಮಿ ದಶರಥನು ತನ್ನ ಕಣ್ಣುಗಳನ್ನು ಅಲ್ಲೇ ನೆಟ್ಟಿದ್ದನು. ಯಾವದ್ ರಾಜ ಪ್ರಿಯಂ ಪುತ್ರಂ ಪಶ್ಯತ್ಯತ್ಯಂತ ಧಾರ್ಮಿಕಂ ತಾವದ್ ವ್ಯವರ್ಧತೆ ವಾಸ್ಯ ಧರಣ್ಯಾಂ ಪುತ್ರ ದರ್ಶನೇ. ಆ ಮಹಾರಾಜನು ತನ್ನ ಅತ್ಯಂತ ಧಾರ್ಮಿಕ ಪ್ರಿಯಪುತ್ರನನ್ನು ನೋಡುತ್ತಿರುವಾಗಲೇ ಮತ್ತು ಅವನನ್ನು ನೋಡಲಿಕ್ಕಾಗಿ ಶರೀರವನ್ನು ಎತ್ತರಿಸಿಕೊಂಡಿದ್ದನು. ತುದಿಗಾಲಿನಲ್ಲಿ ನಿಂತು ಅವಲೋಕಿಸುತ್ತಿದ್ದನು. ನ ಪಶ್ಯತಿ ರಜೋಪ್ಯಸ್ಯ ಯದಾ ರಾಮಸ್ಯ ಭೂಮಿಪಃ ತದಾರ್ತಶ್ಚ ನಿಷಣ್ಣಶ್ಚ ಪಪಾತ ಧರಣೀತಲೇ. ರಾಜನಿಗೆ ಶ್ರೀರಾಮನ ರಥದ ಧೂಳು ಕಾಣದಿದ್ದಾಗ ಅವನು ಅತ್ಯಂತ ಆರ್ತ ಮತ್ತು ವಿಷಾದಗ್ರಸ್ತನಾಗಿ ನೆಲದಲ್ಲಿ ಬಿದ್ದು ಬಿಟ್ಟನು. ತಸ್ಯ ದಕ್ಷಿಣಮನ್ವಾಗಾತ್ ಕೌಸಲ್ಯಾ ಬಾಹುಮಂಗನಾ ಪರಂ ಚಾಸ್ಯಾನ್ವಗಾತ್ ಪಾರ್ಶ್ವಂ ಕೈಕೇಯೀ ಸಾ ಸುಮಧ್ಯಮಾ. ಆಗ ಅವನಿಗೆ ಆಸರೆಯನ್ನು ಕೊಡಲು ಅವನ ಧರ್ಮಪತ್ನಿ ಕೌಸಲ್ಯಾದೇವಿಯು ಬಲಗೈಯ ಬಳಿಗೆ ಬಂದಳು ಮತ್ತು ಸುಂದರಿ ಕೈಕೇಯಿಯು ಆತನ ಎಡಭಾಗದಲ್ಲಿ ಬಂದು ನಿಂತಳು. ತಾನ್ನ ಏವ ಚ ಸಂಪನ್ನೋ ಧರ್ಮೇಣ ವಿನಯೇನ ಚ ಉವಾಚ ರಾಜ ಕೈಕೇಯೀಂ ಸಮೀಕ್ಷ್ಯ ವ್ಯಥಿತೇಂದ್ರಿಯಃ. ಕೈಕೇಯಿಯನ್ನು ನೋಡುತ್ತಲೇ ನಯ ವಿನಯ ಮತ್ತು ಧರ್ಮ ಸಂಪನ್ನ ದಶರಥನ ಸಮಸ್ತ ಇಂದ್ರಿಯಗಳು ವ್ಯಥಿತವಾದವು. ಅವನು ಹೇಳಿದನು, ಕೈಕೇಯೀ ಮಾಮಕಾಂಗಾನಿ ಸ್ಮಾಸ್ಪ್ರಾಕ್ಷಿವ್ಯ ಪಾಪ ನಿಶ್ಚಯೇ ನ ಹಿ ತ್ವಾಂ ದ್ರಷ್ಟುಮಿಚ್ಛಾಮಿ ನ ಭಾರ್ಯಾ ನ ಚ ಬಾಂಧವೀ. ಪಾಪಪೂರ್ಣ ವಿಚಾರ ಮಾಡುವ ಕೈಕೇಯಿ, ನೀನು ನನ್ನ ಶರೀರವನ್ನು ಮುಟ್ಟಬೇಡ. ನಾನು ನಿನ್ನನ್ನು ನೋಡಲು ಬಯಸುವುದಿಲ್ಲ. ನೀನು ನನ್ನ ಭಾರ್ಯೆಯಾಗಲಿ ಬಂಧುವಾಗಲಿ ಅಲ್ಲವೇ ಅಲ್ಲ. ಯೇ ಚ ತ್ವಾಮನುಜೀವಂತಿ ನಾಹಂ ತೇಷಾಂ ನ ತೇ ಮಮ ಕೇವಲಾರ್ಥಪರಾಂ ಹಿ ತ್ವಾಂ ತ್ಯಕ್ತ ಧರ್ಮಾಂ ತ್ಯಜಾಮ್ಯಹಂ. ನಿನ್ನನ್ನು ಆಶ್ರಯಿಸಿ ಜೀವನ ನಡೆಸುವವರಿಗೆ ನಾನು ಒಡೆಯನಲ್ಲ, ಹಾಗೂ ಅವರು ನನಗೆ ಪರಿಜನರೂ ಅಲ್ಲ. ನೀನು ಕೇವಲ ಧನದಲ್ಲಿ ಆಸಕ್ತಳಾಗಿ ಧರ್ಮವನ್ನು ತ್ಯಜಿಸಿರುವೆ. ಅದಕ್ಕಾಗಿ ನಾನು ನಿನ್ನನ್ನು ಪರಿತ್ಯಜಿಸುತ್ತಿದ್ದೇನೆ. ಅಗೃಹಾಂ ಯಚ್ಛತೆ ಪಾಣಿಮಗ್ನಿಂ ಪರ್ಯಣಯಂ ಚ ಯತ್ ಅನುಜಾನಾಮಿ ತತ್ಸರ್ವಮಸ್ಮಿನ್ ಲೋಕೆ ಪರತ್ರ ಚ. ನಾನು ನಿನ್ನನ್ನು ಪಾಣಿಗ್ರಹಣ ಮಾಡಿದುದು, ನಿನ್ನೊಂದಿಗೆ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದುದು ಮುಂತಾದ ನಿನ್ನೊಂದಿಗೆ ಇರುವ ಎಲ್ಲ ಸಂಬಂಧವನ್ನು ಲೋಕ ಮತ್ತು ಪರಲೋಕಕ್ಕಾಗಿ ತ್ಯಜಿಸಿಬಿಡುತ್ತಿದ್ದೇನೆ. ಭರತಶ್ಚೇ ಪ್ರತೀತಸ್ಯಾದ್ರಾಜ್ಯಂ ಪ್ರಾಪ್ಸ್ಯೈದಮವ್ಯಯಂ ಯನ್ಮೇ ಸದದ್ಯಾತ್ ಪಿತೃರ್ಥಂ ಮಾಂ ತದ್ದತ್ತಮಾಗಮತ್.
ನಿನ್ನ ಪುತ್ರ ಭರತನು ಈ ವಿಘ್ನ ಬಾಧೆಗಳಿಲ್ಲದ ರಾಜ್ಯವನ್ನು ಪಡೆದು ಪ್ರಸನ್ನನಾದರೆ ಅವನು ನನಗಾಗಿ ಮಾಡುವ ಶ್ರಾದ್ದದಲ್ಲಿನ ಪಿಂಡದಾನ ತರ್ಪಣಗಳು ನನಗೆ ಸಿಗದೆ ಹೋಗಲಿ. ಅಥರೇಣು ಸಮುದ್ವಸ್ತಂ ಸಮುತ್ತಮುತ್ತಾಪ್ಯ ನರಾಧಿಪಂ ನ್ಯವರ್ತತ ತದಾ ದೇವಿ ಕೌಸಲ್ಯಾ ಶೋಕಕರ್ಷಿತ. ಅನಂತರ ಶೋಕದಿಂದ ಕಾತರಳಾದ ಕೌಸಲ್ಯಾದೇವಿಯು ಆಗ ನೆಲದಲ್ಲಿ ಒರಗಿದ ಕಾರಣ ಧೂಳಿನಿಂದ ವ್ಯಾಪ್ತನಾದ ಮಹಾರಾಜನನ್ನು ಎಬ್ಬಿಸಿ ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋದಳು. ಹತ್ವೇವ ಬ್ರಾಹ್ಮಣಂ ಕಾಮ ಸ್ಪೃಷ್ಟಾಗ್ನಿಮಿವ ಪಾಣಿನ ಅನ್ವತಪ್ಯತ ಧರ್ಮಾತ್ಮ ಪುತ್ರಂ ಸಂಚಿತ್ಯ ರಾಘವಂ. ಯಾರಾದರೂ ತಿಳಿದು ಸ್ವೇಚ್ಛೆಯಿಂದ ಬ್ರಾಹ್ಮಣನ ಹತ್ಯೆ ಮಾಡಿರುವರೋ ಅಥವಾ ಉರಿಯುವ ಬೆಂಕಿಯಲ್ಲಿ ಕೈಯಿಂದ ಮುಟ್ಟುವನೋ, ಹೀಗೆ ಮಾಡಿ ಸಂತಪ್ತನಾಗುವನೋ, ಹಾಗೆಯೇ ಧರ್ಮಾತ್ಮ ದಶರಥನು ತಾನು ಕೊಟ್ಟ ವರದಾನದ ಕಾರಣ ಕಾಡಿಗೆ ಹೋದ ಶ್ರೀರಾಮನನ್ನು ಚಿಂತಿಸುತ್ತಾ ಅನುತಪ್ತನಾದನು. ನಿವೃತ್ಯೈವ ಸೀದತೋ ರಥವರ್ತ್ಮಸು ರಾಜ್ಞೋ ನಾತಿ ಬಭೌ ರೂಪಂ ಗ್ರಸ್ತಸ್ಯಾಂಶುಮತೋ ಯಥಾ. ದಶರಥ ರಾಜನು ಪದೇ ಪದೇ ಹಿಂದೆ ಹೊರಳಿ ರಥದ ಮಾರ್ಗವನ್ನೇ ನೋಡಲು ಕಷ್ಟಪಡುತ್ತಿದ್ದನು. ಆಗ ಅವನ ರೂಪ ರಾಹುಗ್ರಸ್ತ ಸೂರ್ಯನಂತೆ ಮಂಕಾಗಿತ್ತು. ವಿಲಲಾಪಸ ದುಃಖಾರ್ತಃ ಪ್ರಿಯಂ ಪುತ್ರಮನುಸ್ಮರನ್ ನಗರಾಂತಮನುಪ್ರಾಪ್ತಂ ಬುದ್ಧ್ವಾ ಪುತ್ರಮಥಾಬ್ರವೀತ್. ಅವನು ತನ್ನ ಪುತ್ರನನ್ನು ಪದೇ ಪದೇ ಸ್ಮರಿಸುತ್ತಾ ದುಃಖಾತುರನಾಗಿ ವಿಲಾಪಿಸತೊಡಗಿದನು. ಮಗನು ನಗರದ ಸೀಮೆಗೆ ತಲುಪಿರಬಹುದು ಎಂದು ಯೋಚಿಸುತ್ತಾ ಅವನು ಹೇಳತೊಡಗಿದನು. ವಾಹನಾನಾಂಚ ಮುಖ್ಯಾನಾಂ ವಹತಾಂ ತಂ ಮಮಾತ್ಮಜಂ ಪದಾನಿ ಪಥಿ ದೃಶ್ಯಂತೆ ಸಮಹಾತ್ಮಾನ ದೃಶ್ಯತೆ. ಅಯ್ಯೋ, ನನ್ನ ಪುತ್ರನನ್ನು ವನಕ್ಕೆ ಕೊಂಡು ಹೋಗುವ ಕುದುರೆಗಳ ಪದ ಚಿಹ್ನೆಗಳನ್ನಾದರೂ ದಾರಿಯಲ್ಲಿ ಕಾಣುತ್ತಿರುವೆ, ಆದರೆ ಆ ಮಹಾತ್ಮ ಶ್ರೀರಾಮನ ದರ್ಶನವಾಗುತ್ತಿಲ್ಲವಲ್ಲ. ಯಸ್ಸುಖೇನೋಪಧಾನೇಷು ಶೇತೆ ಚಂದನರೂಷಿತಃ ವೀಜ್ಯಮಾನೋ ಮಹಾರ್ಹಾಭಿಃ ಸ್ತ್ರೀಭಿರ್ಮಮ ಸುತೋತ್ತಮಃ ಸನೂನಂ ಕ್ವಚಿದೇವಾದ್ಯ ವೃಕ್ಷಮೂಲಮುಪಾಶ್ರಿತಃ ಕಾಷ್ಠಂ ವಾ ಯದಿ ವಾಷ್ಮಾನಮುಪಧಾಯ ಶಯಿಷ್ಯತೆ. ನನ್ನ ಶ್ರೇಷ್ಠ ಪುತ್ರ ಶ್ರೀರಾಮನು ಚಂದನ ಚರ್ಚಿತ ದಿಂಬುಗಳನ್ನು ಆಧರಿಸಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗುತ್ತಿದ್ದನು ಮತ್ತು ಅಲಂಕಾರಗಳಿಂದ ಭೂಷಿತರಾದ ಸುಂದರಿಯರು ಅವನಿಗೆ ಗಾಳಿ ಬೀಸುತ್ತಿದ್ದರು. ಅಂತಹವನು ಇಂದು ಎಲ್ಲಾದರೂ ಮರದ ಬೇರನ್ನು ಅಥವಾ ಮರವೋ ಕಲ್ಲೋ ತಲೆಯಡಿ ಇಟ್ಟುಕೊಂಡು ನೆಲದಲ್ಲಿ ಮಲಗುವನು. ಉತ್ಥಾಸ್ಯತಿ ಚ ಮೇದಿನ್ಯಾ ಕೃಪಣಸ್ಪಾಂಸು ಗುಂಠಿತಃ ವಿನಿಶ್ವಸನ್ ಪ್ರಸ್ರವಣಾತ್ ಕರೇಣೋ ನಾಮಿವರ್ಷಭಃ. ಮತ್ತೆ ಶರೀರಕ್ಕೆಲ್ಲ ಧೂಳು ಮೆತ್ತಿಕೊಂಡು ದೀನನಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಯಾವುದಾದರೂ ಗಜರಾಜನು ನೀರಿನ ಪ್ರವಾಹದಲ್ಲಿ ಹೊರಲಾಡಿ ಕೆಸರು ಮೆತ್ತಿಕೊಂಡು ಏಳುವಂತೆ ಏಳುವನು. ದ್ರಕ್ಷ್ಯಂತಿ ನೂನಂ ಪುರುಷ ದೀರ್ಘಬಾಹುಂ ವನೇಚರಾಃ ರಾಮಮುತ್ಥಾಯ ಗಚ್ಚಂತಂ ಲೋಕನಾಥಮನಾಥವತ್. ನಿಶ್ಚಯವಾಗಿ ಕಾಡಿನಲ್ಲಿರುವ ಮನುಷ್ಯರು ಲೋಕನಾಥ ಮಹಾಬಾಹು ಶ್ರೀರಾಮನು ಅನಾಥನಂತೆ ಗೆದ್ದು ಹೋಗುವುದನ್ನು ನೋಡುವರು. ಸಾನೂನಂ ಜನಕಸ್ಯೇಷ್ಟ ಸುತಾ ಸುಖ ಸದೋಚಿತ ಕಂಟಕಾಕ್ರಮಣಾಕ್ಲಾಂತಾದ್ವನಮಧ್ಯ ಗಮಿಷ್ಯತಿ. ಸದಾ ಸುಖವನ್ನೇ ಅನುಭವಿಸಲು ಯೋಗ್ಯಳಾದ ಜನಕನ ಪ್ರಿಯ ಕುವರಿ ಸೀತೆಯು ಇಂದು ಖಂಡಿತವಾಗಿ ಕಾಲಿಗೆ ಮುಳ್ಳು ಚುಚ್ಚಿ ವ್ಯಥಿತಳಾಗಿ ಕಾಡಿನಲ್ಲಿ ನಡೆಯುವಳು. ಅನಭಿಘ್ನಾವಾನನಾಂ ಸಾ ನೂನಂ ಭಯಮುಪೈಷ್ಯತಿ ಶ್ವಪದಾನರ್ದಿತಂ ಶ್ರುತ್ವ
ದೃಷ್ಟ್ವಾ ಗಂಭೀರಂ ರೋಮಹರ್ಷಣಂ. ಅವಳು ಕಾಡಿನ ಕಷ್ಟಗಳಿಂದ ಅನಭಿಜ್ಞಳಾಗಿದ್ದಾಳೆ. ಅಲ್ಲಿ ವ್ಯಾಘ್ರವೇ ಮೊದಲಾದ ಹಿಂಸಕ ಪ್ರಾಣಿಗಳು ಗಂಭೀರ ಹಾಗೂ ರೋಮಾಂಚನಕಾರಿ ಗರ್ಜನೆಯನ್ನು ಕೇಳಿ ನಿಶ್ಚಯವಾಗಿಯೂ ಭಯಗೊಳ್ಳುವಳು. ಸಕಾಮಾ ಭವ ಕೈಕೇಯಿ ವಿಧವಾ ರಾಜ್ಯಮಾವಸ ನಹಿತಂ ಪುರುಷ ವ್ಯಾಘ್ರಂ ವಿನಾ ಜೀವಿತುಮುತ್ಸಹಿ. ಎಲೆ ಕೈಕೇಯಿ, ನೀನು ನಿನ್ನ ಕಾಮನೆಯನ್ನು ಸಫಲಗೊಳಿಸಿಕೊಂಡು ವಿಧವೆಯಾಗಿ ರಾಜ್ಯವಾಳು. ನಾನು ಪುರುಷ ಸಿಂಹ ರಾಮನಿಲ್ಲದೆ ಜೀವಿಸಿ ಇರಲಾರೆನು. ಇತ್ಯೇವಂ ವಿಲಪನ್ ರಾಜ ಜನೌಘೇನಾಭಿಸಂವೃತಃ ಅಪಸ್ನಾತ ಇವಾರಿಷ್ಟಂ ಪ್ರವಿವೇಶ ಗೃಹೋತ್ತಮಂ. ಹೀಗೆ ರಾಜನು ಗೋಳಾಡುತ್ತಾ ಜನಸಮೂಹದಿಂದ ಪರಿವೃತನಾಗಿ ಮರಣ ವಾರ್ತೆಯನ್ನು ಕೇಳಿ ಸ್ನಾನ ಮಾಡದವನಂತೆ ಕಲ್ಮಷಯುಕ್ತನಾಗಿ ಉತ್ತಮ ಭವನವನ್ನು ಪ್ರವೇಶಿಸಿದನು. ಶೂನ್ಯಚತ್ವರವೇಶ್ಮಾಂತಾಂ ಸಂವೃತಾಪಣವೇದಿಕಾಂ ಕ್ಲಾಂತ ದುರ್ಬಲ ದುಃಖಾರ್ತಾಂ ನಾತ್ಯಕೀರ್ಣಾ ಮಹಾಪಥಾಂ ತಾಮವೇಕ್ಷ್ಯ ಪುರೀಂ ಸರ್ವಾಂ ರಾಮೇವಾನುಚಿಂತಯನ್ ವಿಲಪನ್ ಪ್ರಾವಿಶದ್ ರಾಜಾಗೃಹಂ ಸೂರ್ಯ ಇವಾಂಬುದಂ. ಅಯೋಧ್ಯೆಯ ಪ್ರತಿಯೊಂದು ಮನೆಯೂ ಶೂನ್ಯವಾಗಿತ್ತು. ಏಕೆಂದರೆ ಮನೆಯ ಎಲ್ಲರೂ ಶ್ರೀರಾಮನ ಹಿಂದೆ ಹೊರಟು ಹೋಗಿದ್ದರು. ಅಂಗಡಿಗಳು ಮುಚ್ಚಿದ್ದವು. ನಗರದಲ್ಲಿ ಇರುವ ಜನರು ಕೂಡ ಅತ್ಯಂತ ಬಳಲಿ ದುರ್ಬಲ ದುಃಖಿತರಾಗಿದ್ದರು. ರಾಜಬೀದಿಯಲ್ಲಿ ಒಬ್ಬಿಬ್ಬರು ಓಡಾಡುತ್ತಿದ್ದರು. ಇಡೀ ನಗರದ ಈ ಸ್ಥಿತಿಯನ್ನು ನೋಡಿ ಶ್ರೀರಾಮನಿಗಾಗಿ ಚಿಂತಿಸುತ್ತಾ ವಿಲಪಿಸುತ್ತಾ ಸೂರ್ಯನು ಮೋಡಗಳಲ್ಲಿ ಅಡಗುವಂತೆ ರಾಜನು ಭವನದ ಒಳಹೊಕ್ಕನು. ಮಹಾಹೃದಮಿವಾಕ್ಷೋಭ್ಯಂ ಸುಪರ್ಣೇನ ಹೃತೋರಗಂ ರಾಮೇಣ ರಹಿತಂ ವೇಶ್ಮ ವೈದೇಹ್ಯ ಲಕ್ಷ್ಮಣೇನ ಚ. ಶ್ರೀರಾಮ, ಲಕ್ಷ್ಮಣ, ಸೀತೆ ಇವರಿಂದ ರಹಿತವಾದ ಆ ಅರಮನೆಯು ನಿರ್ಭಯವೂ ಶಾಂತವೂ ಆಳವಾದ ಜಲಾಶಯದ ಮಧ್ಯದಿಂದ ನಾಗವನ್ನು ಗರುಡವು ಎತ್ತಿಕೊಂಡು ಹೋದಂತಿತ್ತು. ಅಥ ಗದ್ಗದ ಶಬ್ದಸ್ತು ವಿಲಪನ್ ವಸುಧಾಧಿಪಃ ಉವಾಚ ಮೃದು ಮಂದಾರ್ಥಂ ವಚನಂ ದೀನಮಸ್ವರಂ. ಆಗ ವಿಲಾಪ ಮಾಡುತ್ತಾ ದಶರಥನು ಗದ್ಗದ ವಾಣಿಯಿಂದ ದ್ವಾರಪಾಲಕರಲ್ಲಿ ಮೆಲ್ಲಗೆ ಅಸ್ವಸ್ಥನಾಗಿ ದೀನತೆಯಿಂದ ಕೂಡಿದ ಮಾತನ್ನು ಹೇಳಿದನು. ಕೌಸಲ್ಯಾಯ ಗೃಹಂ ಶೀಘ್ರಂ ರಾಮ ಮಾತುರ್ನಯಂತು ಮಾಂ ನಹ್ಯನ್ಯತ್ರ ಸಮಾಶ್ವಾಸೋ ಹೃದಯಸ್ಯ ಭವಿಷ್ಯತಿ. ನನ್ನನ್ನು ಶೀಘ್ರವಾಗಿ ಶ್ರೀರಾಮಮಾತೆ ಕೌಸಲ್ಯೆಯ ಅಂತಃಪುರಕ್ಕೆ ಕೊಂಡು ಹೋಗಿರಿ. ಏಕೆಂದರೆ ನನ್ನ ಮನಸ್ಸಿಗೆ ಬೇರೆ ಎಲ್ಲಿಯೂ ಶಾಂತಿ ಸಿಗಲಾರದು. ಇತಿ ಬ್ರುವಂತಂ ರಾಜಾನ ಮನಯನ್ ದ್ವಾರದರ್ಶಿನಃ ಕೌಸಲ್ಯಾಯ ಗೃಹಂ ತತ್ರನ್ಯವೇಸ್ಯತ ವಿನೀತವತ್. ಹೀಗೆ ಹೇಳುತ್ತಿರುವ ರಾಜ ದಶರಥನನ್ನು ದ್ವಾರಪಾಲಕರು ಬಹಳ ವಿನಯದೊಂದಿಗೆ ರಾಣಿ ಕೌಸಲ್ಯೆಯ ಭವನಕ್ಕೆ ಕರೆದುಕೊಂಡು ಹೋಗಿ ಮಂಚದಲ್ಲಿ ಮಲಗಿಸಿದರು. ತತಸ್ತತಸ್ತತ್ರ ಪ್ರವಿಷ್ಟಸ್ಯ ಕೌಸಲ್ಯಾಯ ನಿವೇಶನಂ ಅಧಿರುಹ್ಯಾಪಿ ಶಯನಂ ಬಭೋವಲುಲಿತಂ ಮನಃ. ಕೌಸಲ್ಯೆಯ ಅಂತಃಪುರವನ್ನು ಪ್ರವೇಶಿಸಿ ಮಂಚದಲ್ಲಿ ಆರೂಢನಾದರೂ ದಶರಥನ ಮನಸ್ಸು ಚಂಚಲ ಹಾಗೂ ಮಲೀನವಾಗಿಯೇ ಇತ್ತು. ಪುತ್ರದ್ವಯ ವಿಹೀನಂಚ ಸ್ನುಷಯಾ ಚ ವಿವರ್ಜಿತಂ ಅಪಶ್ಯದ್ಭವನಂ ರಾಜ ನಷ್ಟಚಂದ್ರಮಿವಾಂಬರಂ. ಇಬ್ಬರು ಪುತ್ರರು ಮತ್ತು ಸೊಸೆ ಸೀತೆಯಿಂದ ರಹಿತವಾದ ಆ ಭವನವು ರಾಜನಿಗೆ ಚಂದ್ರಹೀನ ಆಕಾಶದಂತೆ ಕಾಂತಿಹೀನವಾಗಿ ಕಂಡಿತು. ತಚ್ಛದೃಷ್ಟ್ವಾ ಮಹಾರಾಜೋ ಭುಜಮುದ್ಯಮ್ಯ ವೀರ್ಯವಾನ್ ಉಚ್ಚ
ಚೈಶ್ವರೇಣ ಪ್ರಾಕ್ರೋಶದ್ಧಾರಾಮವಿಜಹಾಸಿನೌ ಸುಖಿತಾ ಬತತಂ ಕಾಲಂ ಜೀವಿಷ್ಯಂತಿ ನರೋತ್ತಮಾಃ ಪರಿಷ್ವಜಂತೋ ಯೇ ರಾಮಂ ದ್ರಕ್ಷಂತಿ ಪುನರಾಗತಂ. ಅದನ್ನು ನೋಡಿ ಮಹಾಪರಾಕ್ರಮಿ ಮಹಾರಾಜನು ಒಂದು ತೋಳನ್ನು ಎತ್ತಿ ಗಟ್ಟಿಯಾಗಿ ವಿಲಪಿಸುತ್ತಾ, ಹಾ ರಾಮ, ನೀನು ತಾಯಿ ತಂದೆಯರಾದ ನಮ್ಮಿಬ್ಬರನ್ನು ತ್ಯಜಿಸುತ್ತಿರುವೆಯಲ್ಲ. ಯಾರು 14 ವರ್ಷಗಳವರೆಗೆ ಜೀವಿಸಿದ್ದು ಅಯೋಧ್ಯೆಗೆ ಮರಳಿ ಬಂದ ಶ್ರೀರಾಮನನ್ನು ನೋಡಿ ಬಿಗಿದಪ್ಪಿಕೊಳ್ಳುವವನೋ ಅವನೇ ವಾಸ್ತವವಾಗಿ ಸುಖಿಯಾಗುವನು. ಅಥ ರಾತ್ರ್ಯಾಂ ಪ್ರಪನ್ನಾಯಾಂ ಕಾಲರಾತ್ರ್ಯಾಮಿವಾತ್ಮನಃ ಅರ್ಧರಾತ್ರೇ ದಶರಥಃ ಕೌಸಲ್ಯಾಮಿದಮಬ್ರವೀತ್. ಅನಂತರ ಕಾಲರಾತ್ರಿಯಂತಿದ್ದ ಆ ರಾತ್ರಿಯು ಅರ್ಧ ಕಳೆದಾಗ ದಶರಥನು ಕೌಸಲ್ಯೆಯ ಬಳಿಯಲ್ಲಿ ಇಂತೆಂದನು, ನತ್ವಾಂ ಪಶ್ಯಾಮಿ ಕೌಸಲ್ಯೇ ಸಾಧು ಮಾಂ ಪಾಣಿನಾ ಸ್ಪೃಶ ರಾಮಂ ಮೇನುಗತಾ ದೃಷ್ಟಿರದ್ಯಾಪಿ ನ ನಿವರ್ತತೆ. ಕೌಸಲ್ಯೆ, ನನ್ನ ದೃಷ್ಟಿಯು ಶ್ರೀರಾಮನೊಂದಿಗೆ ಹೊರಟು ಹೋಗಿದೆ, ಅದು ಇನ್ನೂ ಮರಳಿ ಬಂದಿಲ್ಲ. ಆದ್ದರಿಂದ ನನ್ನಿಂದ ನಿನ್ನನ್ನು ನೋಡಲಾಗುತ್ತಿಲ್ಲ. ಒಮ್ಮೆ ನಿನ್ನ ಕೈಯಿಂದ ನನ್ನ ಶರೀರವನ್ನು ಸ್ಪರ್ಶಿಸು. ತಂ ರಾಮಮೇವಾನುವಿಚಿಂತಯಂತಂ ಸಮೀಕ್ಷ್ಯ ದೇವಿ ಶಯನೇ ನರೇಂದ್ರಂ ಉಪೋಪವಿಶ್ಯಾಧಿಕಮೂರ್ತರೂಪಾ ವಿನಿಶ್ವಸಂತಂ ವಿಲಲಾಪಕೃಚ್ಛ್ರಂ. ಶಯ್ಯೆಯಲ್ಲಿ ಬಿದ್ದಿರುವ ದಶರಥ ಮಹಾರಾಜನು ಶ್ರೀರಾಮನನ್ನೇ ಚಿಂತಿಸುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿರುವುದನ್ನು ನೋಡಿ ಕೌಸಲ್ಯೆಯು ಅತ್ಯಂತ ದುಃಖಿತಳಾಗಿ ಅವನ ಬಳಿಯಲ್ಲಿ ಹೋಗಿ ಕುಳಿತು ಬಹಳ ಕಷ್ಟದಿಂದ ವಿಲಾಪಿಸತೊಡಗಿದಳು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 42ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.